ಲೋಕೇಶ್ವರ್ ಸರ್, ಈಗ ನಮಗೂ ನಿಮಗೂ ಗೊತ್ತಿದೆ ಜೈಲಲ್ಲಿ ನಿಯಮಗಳು ಎಲ್ಲರಿಗೂ ಕೂಡ ಒಂದೇ, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅಂಥೇಳಿ. ಆದರೆ ಕೆಲವೊಂದು ಜನ ಸರ್ ಇನ್ನೂ ಗೊಂದಲದಲ್ಲಿ ಇದ್ದಾರೆ. ಅಂದರೆ ಅವರಿಗೆ ಕೆಲವು ಜನರಿಗೆ ಮಾಹಿತಿನೇ ಇಲ್ಲ. ಜೈಲಲ್ಲಿ VIP ಸೆಲ್ಗಳು ಬೇರೆ ಅಂತೆ. ಅಂದರೆ VIP ಸೆಲ್ಗಳು ಬೇರೆ ಇದ್ದರೂ ಕೂಡ ಅವ್ರಿಗೆ ಏನು ಕೇಳ್ತಾರೋ ಅದು ಸಿಗುತ್ತಂತೆ. ಯಾಕೆಂದರೆ ನಾವು ಜಯಲಲಿತಾ ಮತ್ತು ಶಶಿಕಲಾ ಅವ್ರ ಕೇಸ್ ಆಗಿರ್ಬೋದು, ಇತ್ತೀಚೆಗೆ ದರ್ಶನ್ ಅವರ ಕೇಸನ್ನು ಕೂಡ ನೋಡಿದ್ದೇವೆ. ಹಾಗೆ ಸಾರ್ವಜನಿಕರಲ್ಲಿರುವಂಥ ಪ್ರಶ್ನೆ ಅದು VIP ಟ್ರೀಟ್ಮೆಂಟ್ ಅಂದರೆ ಏನು ಕೇಳ್ತಾರೋ ಅದು ರಾಜಕಾರಣಿಗಳು, ಸೆಲೆಬ್ರಿಟಿಗಳಿಗೆ ಅವ್ರಿಗೆ ಬೇಕಾದನ್ನು ಕೊಡುವಂಥ ಒಂದು ವ್ಯವಸ್ಥೆ ಜೈಲಲ್ಲಿ ಇದೆ ಅನ್ನುವಂಥ ಚರ್ಚೆ ಆಗ್ತಿದೆ ಸರ್. ಮೇಡಮ್ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಈಗ ಇದೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ಮೇಡಮ್. ತಾವು ಹೇಳ್ತಾ ಇದ್ರಿ ಶಶಿಕಲಾ ಮತ್ತು ಜಯಲಲಿತಾ ಅವ್ರ ಕೇಸ್ ಬಗ್ಗೆ. ಜನರಿಗೆ ಇನ್ನೂ ಕೂಡ ಅದು ತಲೆಯಲ್ಲಿ ಹಾಗೆ ಪ್ರಶ್ನೆ ಓಡ್ತಾ ಇತ್ತು. ಅಂದರೆ ನಿಮ್ಮಿಂದ ಯಾವ ರೀತಿ ಉತ್ತರ ಬರುತ್ತೆ ಅಂತ. ಅಂದರೆ VIP ಟ್ರೀಟ್ಮೆಂಟು ಕೇಳಿದ್ದು ಅಥವಾ ಮ್ಯಾನ್ಯುವಲ್ನಲ್ಲಿ ಇದೇ ರೀತಿಯಾಗಿದೆಯಾ ಅನ್ನುವಂಥ ಒಂದು ಗೊಂದಲಗಳು ಕೂಡ ಸಾರ್ವಜನಿಕರಲ್ಲಿ ಕಾಡ್ತಾ ಇತ್ತು. ಹಾಗಾಗಿ VIP ಟ್ರೀಟ್ಮೆಂಟ್ ಅನ್ನೋದು ನಮ್ಮ ದೇಶದೊಳಗೆ ಎಲ್ಲಾ ಕಡೆ ಇದೆ. ಅದು ಜೈಲೇ ಇರ್ಲಿ, ದೇವಸ್ಥಾನನೇ ಇರ್ಲಿ, ಅಲ್ಲಿ ಒಂದು VIP ಕಲ್ಚರ್ ಅನ್ನೋದನ್ನೇ ನಾವು ಮೈಗೂಡಿಸ್ಕೊಂಡ್ಬಿಟ್ಟಿವಿ. ಇದು ನಮ್ಮೊಳಗೆ ಅದು ಯಾವುದೇ ಅದು ಸಿಕ್ಕರು ಅವ್ರದ್ದೇನ್ ತಪ್ಪಿಲ್ಲ, ಅವರೊಂದು ದೊಡ್ಡ ಜಾಗಕ್ಕೆ ಮುಟ್ಟದವರು ಅಂತ ಹೇಳಿ ಸಾಮಾನ್ಯ ಜನ ತಾವೇ ಒಪ್ಕೊಳ್ಳುವಂತ ಹಂತಕ್ಕೆ ಬಂದ್ಬಿಟ್ಟಾರೆ. ಈ ಕಲ್ಚರು ಅದ್ ಎಲ್ಲಾ ಕಡೆನೂ ಐತಿ. ಇನ್ ದುಡ್ಡು ಇತ್ತು ಅಂತಂದ್ರೆ ಹೆಚ್ಚಿನ ಫೆಸಿಲಿಟಿ ತಗೊಳ್ಳಕ್ಕಾಗ್ಲಿ, ಇನ್ಫ್ಲೂಯೆನ್ಸ್ ಇತ್ತು ಅಂತಂದ್ರೆ ಹೆಚ್ಚಿನ ಒಂದು ಅನುಕೂಲ ತಗೊಳ್ಳಕ್ಕಾಗ್ಲಿ ಅವರು ಹಿಂಜರಿಯೋದಿಲ್ಲ. ಅದರಿಂದ ಪೇ ಮಾಡ್ತಾರೆ, ತಗೋತಾರೆ. ಈ ಕಲ್ಚರ್ ಅದು ಡೆಫಿನೆಟ್ ಆಗಿ ಜೈಲ್ದೊಳಗೆ ನಾವು ನೋಡಕ್ ಸಿಗ್ತದೆ. ಆದ್ರೆ ಹೆಸರಿಗೆ ತೋರಿಸ್ಕೊಳ್ಳಕ್ ಬೇರೆ ಇರ್ತದೆ. ಯಾರೋ ಒಂದು ಸಡನ್ ಆಗಿ ಇನ್ಸ್ಪೆಕ್ಷನ್ ಬಂದಾಗ ಒಂದ್ 2-3 ಇನ್ಸಿಡೆಂಟ್ ಕೈಗೆ ಸಿಗಬಹುದು. ಆದ್ರೆ ರೆಗ್ಯುಲರ್ ಆಗಿ ಇದು ನಡೀತದೆ. ಯಾರೇ ಇನ್ಸ್ಪೆಕ್ಷನ್ ಬರ್ಲಿ, ಪ್ರತಿ ಮೂಲೆಗೂ ಅಲ್ಲಿ ಚೆಕ್ ಮಾಡಕ್ ಆಗಂಗಿಲ್ಲ. ಜೈಲ್ ಅನ್ನೋದು ಬಹಳ ದೊಡ್ಡದೊಂದು ಒಂದು ಎನ್ವಿರಾನ್ಮೆಂಟ್. ಅಲ್ಲಿ ಕೆಲವೊಂದು ಸೆಕ್ಷನ್ಗಳು ಇರ್ತಾವು, ಅಲ್ಲಿ ಯಾರಿಗೂ ಡೌಟ್ ಬರೋದಿಲ್ಲ. ಅಂತ ಜಾಗದೊಳಗೆ ಅವನ್ನ ಪ್ರೊಟೆಕ್ಟ್ ಮಾಡಿನೂ ಇಡುವಂತ ಇದು ಅದಾವು. ಇದನ್ನ ಅನುಕೂಲದ ಬಗ್ಗೆ ನಿಮಗ್ ಗೊತ್ತಿರಬಹುದು. ಓಪನ್ ಏರ್ ಜೈಲ್ ಅಂತ ಇರ್ತಾವ. ಅದರ ಜೋಡಿ ಜೈಲ್ನೊಳಗೆ ಬಹಳ ಲಾಂಗ್ ಟರ್ಮ್ ಕನ್ವಿಕ್ಟ್ಸ್, ಬಹಳ ಜೀವಾವಧಿ ಶಿಕ್ಷೆ ಅಥವಾ ಇನ್ನೂ ಹೆಚ್ಚಿನ ಶಿಕ್ಷೆ ತಗೊಂಡಂತಹ ಕೈದಿಗಳಿಗೆ ಹೊರಗೆ ಮಾರ್ಕೆಟ್ ಹೋಗಿ ಸಾಮಾನನ್ನ ಖರೀದಿ ಮಾಡ್ಕೊಂಡ್ ಬರಾಕೆ, ಜೈಲಿನ ಅಧಿಕಾರಿಗಳಿಗೆ ಸಹಾಯ ಮಾಡಕ್ಕೆ, ಅದಕ್ಕೆ ಎಲ್ಲದಕ್ಕೂ ಫ್ರೀಡಮ್ ಇರ್ತದೆ. ಅವರು ವ್ಯಾನ್ ಒಳಗೆ ಹೊರಗೂ ಬರ್ತಾರೆ. ಇದು ಒಂದು ಸ್ವಲ್ಪ ವರ್ಷದ ಹಿಂದೆ ಒಂದು ಸುದ್ದಿ ಆಗಿತ್ತು. ಯಾಕೆ ಸುದ್ದಿ ಆಗಿತ್ತಂದ್ರೆ ಬಹುಶಃ ಇದ್ರ ಬಗ್ಗೆ ಜನರಿಗೆ ಗೊತ್ತಿರುವುದಿಲ್ಲ. ಜೈಲಿನ ಕೈದಿಗಳು ಹೊರಗ್ ಬಂದಿದ್ರು, ಮಾರ್ಕೆಟ್ ಟ್ಯಾಗ್ ಸಿಕ್ಕರು ಅಂತ ಒಂದು ಸುದ್ದಿ ಆಯ್ತು. ಆಕ್ಚುಲಿ ಏನಿರ್ತದಂತಂದ್ರೆ ಜೈಲಿನ ಕೈದಿಗಳು ಅಂತ ಒಂದು ಅನುಕೂಲ ಅಂದ್ರೆ ಸಾಮಾನ್ ತಗೊಂಡ್ ಬರಕಾಗ್ಲಿ, ಜೈಲಿನ ಅಧಿಕಾರಿಗಳ ಜೋಡಿ ಹೊರಗೆ ಹೋಗೋದು ಬರೋದು ಮಾಡ್ತಿರ್ತಾರೆ. ಸರ್ಟನ್ ಟೈಮ್ ಆದ್ಮೇಲೆ ಅಂತ ಒಂದು ಫೆಸಿಲಿಟಿನ ಕೊಡ್ತಾರೆ. ಇನ್ನು ಓಪನ್ ಏರ್ ಜೈಲ್ ಅಂತ ಇರ್ತಾವ. ಈಗ ಒಂದ್ 2 ದಿವಸದ ಹಿಂದೆ ನೀವು ಸುದ್ದಿ ಓದಿರ್ಬಹುದು. ಇಬ್ಬರು ಮರ್ಡರ್ ಅಕ್ಯೂಸ್ಡ್ಗಳವರು ಜೈಲ್ದೊಳಗೆ ಲೈಫ್ ಟರ್ಮ್ ಸರ್ವ್ ಮಾಡಕತ್ತಾರೆ. ಗಂಡು ಮತ್ತು ಹೆಣ್ಣು, ಅವ್ರಿಬ್ಬರಿಗೂ ಮದ್ವೆ ಆಗಾಕ ಒಂದು ಪರ್ಮಿಷನ್ ಸಿಕ್ಕದೆ. ಅದು ಸುದ್ದಿ ಓದಿರ್ತೀರಿ. ಇಂತ ಕೆಲವೊಂದು ಅನುಕೂಲಗಳು ಕೆಲವೊಬ್ರಿಗೆ ಸಿಕ್ತಿರ್ತಾವು. ಆದ್ರೆ ಅದಕ್ಕೆ ಅವರು ಅರ್ಹ ಆಗಿರ್ಬೇಕು. ಆದ್ರೆ ಬರೀ ಹೊರಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಎಲ್ಲಾ ಕೆಟ್ಟ ಹೋಗ್ಯದ ಅಂತ ಇರುದಿಲ್ಲ. ಆದ್ರೆ ಹೊರಗೆ ಹೋದವರು ಒಳಗ್ ಏನ್ ತಗೊಂಡ್ ಬಂದ್ರು, ಹೊರಗ್ ಮಾರ್ಕೆಟ್ನಾಗ ಹೋದಂತಹ ಕೈದಿಗಳೇ ಆಗ್ಲಿ, ಪೊಲೀಸರೇ ಆಗ್ಲಿ, ತಾವು ತರುವಂತಹ ಸಾಮಾನಿನ ಜೋಡಿ ಜೈಲಿನ ಒಳಗೆ ಏನ್ ತಗೊಂಡು ಬಂದ್ರು ಅಥವಾ ಅದು ಯಾವ ರೀತಿ ಒಳಗ್ ಬರಾಕತ್ತದೆ, ಇದನ್ನ ಎಲ್ಲಾನು ಮೊದಲು ಟ್ಯಾಪ್ ಮಾಡ್ಬೇಕು. ಇದೆಲ್ಲಾ ಸಿಕ್ಕರೆ ಈ ಬೆಡ್ಶೀಟ್ ಅನ್ನೋದು ಏನದಲ್ಲ, ಇದು ಕೋರ್ಟಿಗೆ ತೋರ್ಸಾಕೆ ಒಂದ್ ಅನುಕೂಲ. ಈಗ ಏನಾಗ್ಬಿಟ್ಟದೆ, ದರ್ಶನ್ ಕೇಸು ದೇಶದ ತುಂಬಾ ಸುದ್ದಿ ಆಯ್ತು ಅಂತ ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿ. ಅದಕ್ಕೆ ಜನರಿಗೆ ಅದ್ರ ಮೇಲೆ ಡಬಲ್ ಆಗಿ ಒಂದು ಹೆಚ್ಚಿನ ಒಂದು ಆಸಕ್ತಿ ಇರ್ತದೆ ಏನ್ ನಡೀತದೆ ಅಂತ. ಅದೇ ಕಾರಣಕ್ಕೆ ಉಳಿದ ಕೈದಿಗಳಿಗೂ ಒಂದ್ ಸ್ವಲ್ಪ ಕಿರಿಕಿರಿ ಹೆಚ್ಚಾಗಿರ್ತದೆ. ಇಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರ ಅನ್ನೋ ಕಾರಣಕ್ಕೆ ಸ್ಟ್ರಿಕ್ಟ್ನೆಸ್ ಜಾಸ್ತಿ ಆಯ್ತು. ಇದರಿಂದ ನಮಗೆಲ್ಲಾ ಪನಿಷ್ಮೆಂಟ್ ಆಗಕತ್ತದಲ್ಲ ಅಂತ ಅವ್ರಿಗೆ ಅನಿಸಿರ್ತದೆ. ಅದ್ ಸಹಜನೇ ಐತಿ. ಕೆಲವೊಂದ್ಸಲ ಒಂದ್ ಎಲ್ಲೋ ಏಟ್ ಬೀಳುವಾಗ ಇನ್ನು ಅಕ್ಕಪಕ್ಕದವರಿಗೂ ಒಂದ್ 4 ಏಟ್ ಬಿದ್ದೇ ಬೀಳುತ್ತದೆ. ಬೀಳೋದ್ರಿಂದನೂ ಏನು ತಪ್ಪಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಜನರು ನೋಡ್ತಾರೆ, ಮೀಡಿಯಾ ನೋಡ್ತದ ಅನ್ನೋ ಕಾರಣಕ್ಕರೆ ಒಂದಿಷ್ಟು ರೂಲ್ಸ್ ಫಾಲೋ ಮಾಡಕತ್ತಾರ ಆಫೀಸರ್ ಅಂತ ಅನ್ಕೊಳ್ಳೋಣ. ಆದ್ರೆ ಇದು ನಿಂತೇ ಬಿಡ್ತದೆ, ಎಲ್ಲಾ ಬದಲಾಗೇ ಬಿಡ್ತದೆ, VIP ಕಲ್ಚರ್ ಇಲ್ಲಿ ಎಂಡ್ ಆಗಿ ಬಿಡ್ತದೆ ಅಂತ ಅನ್ನೋದೇನದಲ್ಲ, ಅದು ಸದ್ಯಕ್ಕೆ ಆ ತರ ಏನ್ ಕಾಣಕತ್ತಿಲ್ಲ. ನಿಜ. ಬರ್ತೀನಿ ಮೇಡಮ್. ಲೋಕೇಶ್ವರ್ ಸರ್, ಈಗ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಈ ನಿಯಮಾವಳಿ, ಈ ಸುತ್ತೋಲೆಯನ್ನು ಹೊರಡಿಸಿದಂಗೆ ಕಾಣಿಸ್ತಾ ಇದೆಯಾ? ಯಾಕಂದರೆ ಆರಂಭದಿಂದಲೂ ಆರೋಪ ಇದೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮನೆ ಊಟ ಕೊಡ್ತಾ ಇಲ್ಲ, ಎಕ್ಸ್ಟ್ರಾ ದಿಮ್ ಕೊಡ್ತಿಲ್ಲ, ಬ್ಲಾಂಕೆಟ್ ಕೊಡ್ತಾ ಇಲ್ಲ, ಚಳಿ ಗಡಗಡ ನಡುಗ್ತಾ ಇದ್ದಾರೆ,
ಪವಿತ್ರ ಗೌಡರು ಹೊಟ್ಟೆ ಅಲ್ಲಿ ತೊಳಾಡ್ತಿದೆ, ಅಂದರೆ ಅಲ್ಲಿ ಸಂಕಟ ಆಗ್ತಿದೆ ಅಂತೆ, ಗುಳ್ಳೆ ಬರ್ತಿದೆ ಅಂತೆ, ಇಷ್ಟೆಲ್ಲ ಆದರೂ ಕೂಡ ಕೊಡ್ತಾ ಇಲ್ಲ. ಅಂದರೆ ಇಲ್ಲೊಂದು ಕಡೆ ಟಾರ್ಗೆಟ್ ಮಾಡಿ ಈ ರೂಲ್ಸ್ ತಂದಂಗಿಲ್ವಾ ಅಂತ ಈ ಸಂದರ್ಭ ನೋಡ್ತಾ ಇದ್ರೆ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ 100% ಪಾಯಿಂಟ್ ಸುಳ್ಳು. ದರ್ಶನ್ ಅಥವಾ ಇನ್ಯಾರ್ದೋ ವಿಚಾರ ಇಟ್ಕೊಂಡಿದ್ದು ವಿಚಾರ ಆಗಿರೋದಲ್ಲ ಇದು. ಅಲೋಕ್ ಕುಮಾರ್ ಅವರು ಒಳ್ಳೆಯ ಪೊಲೀಸ್ ಅಧಿಕಾರಿ. ಹೌದು, ತಮ್ಮದೇ ಆದ ಯೋಚನೆಯಲ್ಲಿ ಇದನ್ನ ಒಂದು ಹಂತಕ್ಕೆ ಕಂಟ್ರೋಲ್ ಏನ್ ಮಾಡ್ಬೋದು ಅನ್ನೋದ್ರಲ್ಲಿ ಅವ್ರು ಒಂದು ಸ್ಟೆಪ್ ಅನ್ನು ಇಟ್ಟಿದ್ದಾರೆ. ಇನ್ನೂ ಬೇಕಾದಷ್ಟು ಮೆಜರ್ಸ್ ಅವ್ರ ಹತ್ರ ಇರಬಹುದು. ಆದ್ರೆ ಈಗ ಮಾಡಿರೋ ಮೆಜರ್ಸ್ ಏನು ಇದೆ ಅದು ಯಾರನ್ನೋ ಟಾರ್ಗೆಟ್ ಮಾಡಿದ್ದಾರೆ ಅಂತಲ್ಲ. ಟಾರ್ಗೆಟ್ ಯಾರನ್ನ ಮಾಡಿದ್ದಾರೆ ಅಂದ್ರೆ ಈ ಅನ್ನೆಸರಿ ಅಲೋ ಮಾಡುವಂತ ಸಿಬ್ಬಂದಿಗಳು, ಆಫೀಸರ್ಸ್, ಇವ್ರುಗಳನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಮೆಥಡ್ ಅನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಬಿಟ್ರೆ ಯಾವುದೇ ಆರೋಪಿತರು ಅವ್ರು ಏನು ಬೇಲ್ ಆದ್ರೆ ಆಚೆ ಹೋಗ್ತಾರೆ, ಅವ್ರು ಕಟ್ಕೊಂಡು ಇವ್ರಿಗೆ ಏನಾಗಬೇಕು. ಅದ್ರಲ್ಲಿ ಯಾವಾಗ್ಲೂ ಇದ್ದು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡೋರು ಅಧಿಕಾರಿಗಳು, ಸಿಬ್ಬಂದಿಯವರು, ಅಂತವ್ರಗಳ ಕಡೆ ಗಮನ ಇಟ್ಕೊಂಡು ಇವೆಲ್ಲ ಮಾಡೋದು. ಆರೋಪಿತರದ್ದು ಎಲ್ಲ ಪ್ರಶ್ನೆ ಬರಲ್ಲ. ಈಗ ಓಪನ್ ಜೈಲು ಅದು ಇದೆಲ್ಲ ಈಗ ನಮ್ಮಲ್ಲಿ ಕೋರಮಂಗಲ, ದೇವನಹಳ್ಳಿ ಹತ್ರ ಕೋರಮಂಗಲ ಅಂತ ವಿಲೇಜ್ ಇದೆ, ಅಲ್ಲಿ ಇದೆ, ಅದು ನಮ್ಮಲ್ಲಿ ಇದೆ. ಅದು ಯಾರಿಗೆ ಅಂದ್ರೆ ತುಂಬಾ ವರ್ಷ ಜೈಲಲ್ಲಿ ಕಳೆದು ತಮ್ಮ ನಡವಳಿಕೆಗಳು ಸುಧಾರಿತರಾಗಿ ಕಂಡು ಅವ್ರನ್ನ ಆಚೆ ಬಿಟ್ರು ಎಲ್ಲೂ ಹೋಗಲ್ಲ, ಅವ್ರು ಇಲ್ಲೇ ಇರ್ತಾರೆ ಅನ್ನೋ ಮಟ್ಟಕ್ಕೆ ಅವ್ರು ಬಂದ ಮೇಲೆ ಅವ್ರನ್ನೆಲ್ಲ ಅಲ್ಲಿ ಓಪನ್ ಜೈಲಿಗೆ ಕರ್ಕೊಂಡೋಗಿ ಬಿಡೋದು. ಅಲ್ಲಿವರೆಗೂ ಅವ್ರನ್ನೇನು ಯಾರನ್ನು ಸಣ್ಣದಾಗಿ 317 ಅಂತೀವಿ ನಾವು IPC ಸಣ್ಣದೊಂದು ಮೊಬೈಲ್ ಕಳ್ಳನ್ನು ತಗೊಂಡೋಗಿ ಚಿಕ್ಕದ್ ಕಳ್ತನ ಅವನೆಲ್ಲೂ ಓಡಾಗಲ್ಲ ಅಂತ ನಾವು ಅಲ್ಲೆಲ್ಲ ಓಪನ್ ಜೈಲಲ್ಲಿ ಬಿಡೋದಿಲ್ಲ. ಸುಧಾರಿತರಾಗಿರ್ತಾರೆ. 15-14 ವರ್ಷದಲ್ಲಿ 10 ವರ್ಷ ಆ ಬೆಸ್ಟ್ ಪರ್ಫಾರ್ಮೆನ್ಸ್ ಬಿಹೇವಿಯರ್ ಅಲ್ಲಿ ಕೊಟ್ಟಿರ್ತಾರೆ, ಅಂತವ್ರಿಗೆ ಬಿಡೋಂತ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಅದು ಅಪ್ಲಿಕೇಶನ್ ಯಾಕೆ ಆಗ್ತಿಲ್ಲ ಮೇಡಮ್ ಅವ್ರಿಗೆ ನಾನು ಹೇಳೋದಂದ್ರೆ, ಇಲ್ಲಿ ರಿಪೀಟೆಡ್ ಆಗಿ ಮೊಬೈಲು, ಡ್ರಿಂಕ್ಸು, ಸಿಗರೇಟು ಮತ್ತೆ ಏನು ಮಾದಕ ವಸ್ತುಗಳ ಒಂದು ರೈಡ್ ಅಲ್ಲಿ ಸಿಗ್ತವೆ, ಹೆಂಗ್ ಒಳಗೆ ಹೋಗ್ತಾ ಇದೆ ಅನ್ನೋದೇ ಪ್ರಶ್ನೆಗಳಾಗಿರೋದು ಇಲ್ಲಿ. ಅದ್ರ ಬಗ್ಗೆನೇ ಜನ ಕೇಳ್ತಾ ಇರೋದು. ಇಲ್ಲಿ ಏನಾಯ್ತು, ದರ್ಶನ್ ಕಡೆಯವರು ಯಾರನ್ನೋ ಸಿಬ್ಬಂದಿನ ಬಳಸ್ಕೊಂಡು ಅವನ್ಯಾರೋ ಉಮೇಶ್ ರೆಡ್ಡಿ, ಇನ್ಯಾರೋ ಅವನು ಮುಸ್ಲಿಂ ಟೆರರಿಸ್ಟ್, ಅವನು ಯಾರ್ಯಾರು ಏನೇನ್ ಫೆಸಿಲಿಟಿ ಬೆಳೆಸ್ತಾ ಇದಾರೆ ಅನ್ನೋದು ಒಂದಷ್ಟು ಶೂಟ್ ಮಾಡಿ ಅದನ್ನ ರಿಲೀಸ್ ಮಾಡ್ತಾರೆ. ಆ ಪಾಯಿಂಟ್ ಅಲ್ಲೂ ನಾನು ಯಾರು ಮಿಸಸ್ ದರ್ಶನ್ ಅವ್ರನ್ನ ಟಾರ್ಗೆಟ್ ಅಧಿಕಾರಿಗಳು ಮಾಡೋರೆ, ಅವ್ರನ್ನ ಎನ್ಕ್ವೈರಿ ಕರೀತಾವ್ರೆ ಹಾಗೆ ಅಂದಾಗ ನಾನು ಅದ್ರ ಬಗ್ಗೆ ಅಬ್ಜೆಕ್ಟ್ ಮಾಡಿದ್ದೆ. ಸ್ಟಿಂಗ್ ಆಪರೇಷನ್ಸ್ಗಳನ್ನ ಒಳ್ಳೆ ಉದ್ದೇಶದಲ್ಲಿ ಆಗಿದ್ದಾಗ ನೀವು ಅವ್ರನ್ನ ಏನು ಆರೋಪಿತರನ್ನಾಗಿ ಆಗ್ಲಿ ಇನ್ನೊಂದಾಗ್ಲಿ ಮಾಡಕ್ ಬರುದಿಲ್ಲ. ಆಮೇಲೆ ಅವ್ರು ಯಾರು ಹೋಗಿ ಒಳಗಡೆ ಶೂಟ್ ಮಾಡಿದವ್ರಲ್ಲ, ಶೂಟ್ ಮಾಡಿರೋರು ನಿಮ್ ಸಿಬ್ಬಂದಿಗಳೇ. ಹಾಗಾಗಿ ಸಿಬ್ಬಂದಿಗಳ ಮೇಲೆ ಕ್ರಮ ತಗೊಳಕ್ ಏನ್ ಬೇಕು ಅದು ಮಾಡೋದ್ ಬಿಟ್ಟು ಅದನ್ನ ಬಳಸ್ಕೊಂಡ್ರು. ಯಾಕೆ ಬಳಸ್ಕೊಂಡ್ರು? ತನ್ನ ಗಂಡನ್ಗೊಂದ್ ಬೆಡ್ಶೀಟ್ಗೆ ತಲೆದಿಂಬ್ಗೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಮರ್ಡರ್ ಕೇಸ್ಗಳು, ರೇಪ್ ಕೇಸ್ಗಳು, ಟೆರರಿಸ್ಟ್ ಕೇಸ್ ಅಲ್ಲಿರೋರ್ಗೆಲ್ಲ ಫೆಸಿಲಿಟಿ ಕೊಡ್ತಾ ಇದಾರೆ ಅನ್ನೋ ಕೋಪಕ್ಕೆ ಮಾಡಿದಂತ ಸಂದರ್ಭ ಅಷ್ಟೇನೆ. ಅವ್ರ ಜೈಲನ್ನ ಒಂಥರ ಕೆಟ್ಟದಾಗ ಚಿತ್ರೀಕರಿಸ್ಬೇಕು ಅಂತ ಏನು ಮಾಡಿದಂತ ಪ್ರಯತ್ನ ಅಲ್ಲ, ಅದು ಇಂಟೆನ್ಷನ್ ನಾವು ನೋಡ್ಬೇಕಾಗುತ್ತೆ ಅಲ್ಲಿ. ಅಂದ್ರೆ ಬದಲಾವಣೆ ಆಗ್ಬೇಕಾದ್ರೆ ಆ ತರದ್ದು ಬರ್ಬೇಕಂತ ಸರ್, ಅದು ಬರ್ದೇ ಇದ್ರೆ ಖಂಡಿತ ಆಗ್ತಿರ್ಲಿಲ್ಲ ಅಂತ ಇವೆಲ್ಲ. ಇಲ್ಲ, ನಾನು ಒಪ್ಕೊಂತೀನಿ, ಅದನ್ನ ಹೇಳ್ತಾ ಇದ್ದೀನಲ್ಲ, ನಾನು ಅದನ್ನ ಅಬ್ಜೆಕ್ಟ್ ಮಾಡಿದೆ. ಆಕೆನ ವಿಚಾರಣೆಗೆ ಒಳಪಡಿಸೋದಕ್ಕೆ ಮತ್ತೊಂದು ಮಾಡೋ ವಿಚಾರಕ್ಕೆ ನಾನೇ ಅಬ್ಜೆಕ್ಟ್ ಮಾಡಿದೆ ಅದನ್ನ. ಯಾಕೆಂದ್ರೆ ಅದು ಸರಿಯಲ್ಲ ಅದು. ಮತ್ತೆ ಹೆಂಗೆ ಸತ್ಯಗಳನ್ನು ಹೊರಗೆ ತರ್ಗದ ಹೆಂಗೆ, ಸತ್ಯಗಳು ಗೊತ್ತಾಗದ ಹೆಂಗೆ? ಹಾಗಾಗಿ ಇವಾಗ್ಲೂನು ಇದು ರಿಪೀಟೆಡ್ ಆಗ್ತಿದೆ, ಇದೇನು ಹೊಸದಾಗಿ ವಿಚಾರ ಆಗ್ತಾ ಇಲ್ಲ. ಇದು ಕಾರಣ ಜನಗಳು ತಗೊಂಡೋಗಿ ಕೊಡ್ತಾರೆ ಅನ್ನೋದಕ್ಕಿಂತ, ಈಗ ನೋಡಿದ್ರಿ ಮೊನ್ನೆ ಯಾವ್ದೋ ಫರ್ಗಟನ್ ದಟ್ ಬೆಳಗಾಮೋ ಎಲ್ಲೋ ಆಚೆ ಕಡೆಯಿಂದ ಎಸ್ತೋಗಿರೋದು ಬೆಳಗಾವಿ. ಹೌದು ಸರ್, ಹೌದು. ಒಳಗಡೆಗೆ ಮೊಬೈಲ್ ಅನ್ನ ಮತ್ತೆ ನೋಡಿ ಇದು ಈ ಸೀನ್ ತೋರಿಸ್ತಾ ಇದ್ರಲ್ಲ, ಇದು ಎಷ್ಟು ಡ್ರಗ್ ನ ಎಷ್ಟು ಓಡೋಗಿರೋದು. ಈ ತರದ ಅವಕಾಶ ಅಂದ್ರೆ ಔಟ್ಸ್ಕರ್ಟ್ಸ್ ಏನಿದೆ, ಜೈಲ್ ಔಟ್ಸ್ಕರ್ಟ್ಸ್, ನಾನು ಅದನ್ನ ಹೇಳಿದ ಅಕ್ಸೆಸ್ ಕಂಟ್ರೋಲ್ ಅಂತ ನಾವೇನ್ ಹೇಳ್ತೀವಿ, ಒಳಗಡೆ ಎಂಟ್ರಿ ಆಗೋದು, ಅದನ್ನ ದಯಮಾಡಿ ಜೈಲ್ ಅಥಾರಿಟಿಯಿಂದ ಸಪರೇಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನನ್ನ ಒಂದು ಸಜೆಷನ್ ಆ ವಿಚಾರದಲ್ಲಿ ಅವಾಗಿಂದನೂ ಹೇಳ್ತಾ ಇದ್ದೀನಿ. ಅದೊಂದು ಜೈಲ್ ಅಥಾರಿಟೀಸ್ ಇಂದ ಹೊರಗೆ ಇಡಿ, ಒಳಗಡೆದೆಲ್ಲ ನೋಡ್ಕೊಳ್ಳಿ. ಒಳಗಡೆ ಹೋಗೋದು ಬರೋದನ್ನ ಬೇರೆ ಅಥಾರಿಟೀಸ್ ಕೊಡಿ. ಒಂದ್ ಹಂತಕ್ಕೆ ಅದು ಸಪರೇಟ್ ಮಾಡಿದ್ರೆ
ಈ ಜೈಲಿನಲ್ಲಿ ಒಳಗೆ ಎದುರಿಸೋದು ಮಾಡೋದು ಅದೆಲ್ಲ ಏನ್ ಸಿಬ್ಬಂದಿಗಳಿಗಿರುತ್ತೆ ಅದೆಲ್ಲ ಇವ್ರ ಮೇಲೆ ತಪ್ಪುತ್ತೆ. ಮತ್ತೆ ಆಮಿಷ ಒಡ್ಡೋದಕ್ಕೆ ಅದೆಲ್ಲ ಮಾಡಕ್ ಇವ್ರಿಗೆ ಕಷ್ಟ ಆಗುತ್ತೆ ಬೇರೆ ಅಥಾರಿಟೀಸ್ ಇದ್ದಾಗ. ಖಂಡಿತ ಸರ್, ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದೀರಿ.